ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರೇ, ಏನು ನಮ್ಮನ್ನು ಇಷ್ಟೊಂದು ಪರೀಕ್ಷೆ ಮಾಡ್ತಾಯಿದ್ದೀರಾ ನೀವು? ಯಾಕಪ್ಪ ನಮ್ಮ ಮೇಲೆ ಇನ್ನೂ ನಿನ್ನ ಕರುಣೆ ಬರ್ತಿಲ್ಲ ನಿನಗೆ? ಯಾಕೆ ತಂದೆ ನನ್ನ ಮೇಲೆ ಇಷ್ಟೊಂದು ಕೋಪ ನಿನಗೆ? ಬೇಡಪ್ಪ, ತಡ್ಕೊಳ್ಳಾರೆ. ಯಾರೂ ಮಾಡದೇ ಇರೋಂಥ ತಪ್ಪು ನಾನು ಮಾಡಿದ್ದೀನ ತಂದೆ ನಿಮಗೆ? ನನ್ನ ಪೂಜೆನಲ್ಲಿ ಏನಾದರೂ ನಿನಗೆ ಲೋಪ ದೋಷ ಇದೆಯಾ ನನ್ನಪ್ಪ? ಯಾಕೆ ನಮ್ಮನ್ನು ಇಷ್ಟೊಂದು ಕಾಡ್ತಾ ಇದೆಯಾ ನೀನು? ಬೇಡ ರಾಯರೇ, ನಿಮ್ಮನ್ನು ನಾನು ನಂಬಿಟ್ಟಿದ್ದೀನಿ. ನೀವು ಕೈ ಬಿಡಬೇಡಿ ರಾಯರೇ. ಕರುಣೆ ತೋರಿಸ್ಲೇಬೇಕು ನೀವು ನಿಮಗೆ. ಏಕೆ ಅಂತಂದರೆ ಯಾರು ಇಲ್ದವ್ರಿಗೆ ರಾಯರೇ ದಿಕ್ಕು ಅಲ್ವಾ? ಯಾರು ಇಲ್ದವ್ರಿಗೆ ಬಂಧು ಬಳಗ, ಯಾರು ಇಲ್ಲದೇ ಇರೋರಿಗೆ ರಾಯರೇ ದಿಕ್ಕು. ಆದರೆ ನಾನು ನಿಮ್ಮನ್ನು ಅಷ್ಟು ನಂಬಿದ್ದೀನಿ ನನ್ನಪ್ಪ. ಏನು ನನ್ನ ಮೇಲೆ ನಿನ್ಗೆ ಅಷ್ಟೊಂದು ಕೋಪನ ತಂದೆ? ನಾನು ಏನಂತ ಕೇಳಬಾರ್ದು ಕೇಳ್ತಾ ಇದ್ದೀನಿ ನನ್ನಪ್ಪ. ನಾನೇನು ಕೋಟಿಗಟ್ಟಲೆ ದುಡ್ಡು ಕೊಡು, ನನಗೆ ಸುಖ ವೈಭೋಗ ಕೊಡು ಅಂತ ನಾನು ಕೇಳ್ತಾ ಇದ್ದೀನ? ಇಲ್ಲ, ನೆಮ್ಮದಿ ಕೊಡು. ಅವತ್ತು ಕಷ್ಟದಲ್ಲಿ ನೀನು ನನ್ನ ಜೊತೆ ಇರು. ನನ್ನ ಕಷ್ಟ ಸುಖ ದುಃಖದಲ್ಲಿ ನೀನಿರು ನನ್ನ ತಂದೆ. ಅವಾಗ ನಿನಗೆ ಎಲ್ಲ ಗೊತ್ತಾಗುತ್ತೆ. ನೀನು ನನ್ನ ಸ್ಥಾನದಲ್ಲಿ ನಿಂತು ಸ್ವಲ್ಪ ಯೋಚನೆ ಮಾಡು ನನ್ನಪ್ಪ. ಸ್ವಲ್ಪ ಯೋಚನೆ ಮಾಡು. ನಿನಗೆ ನನ್ನಂಥ ಜನ, ಕೋಟಿ ಜನ ನಿನಗಿದ್ದಾರೆ. ಈ ಜಗತ್ತಿನಲ್ಲಿ ಮೂಲೆ ಮೂಲೆಯಲ್ಲೂ ನಿನ್ನ ಭಕ್ತಾದಿಗಳಿದ್ದಾರೆ. ನಿನ್ನ ಆರಾಧಿಸೋಂಥ ಭಕ್ತಾದಿಗಳು ಕೋಟಿ ಜನ ಇದ್ದಾರೆ. ಆದರೆ ನನಗಿರೋದು ನೀನು ಒಬ್ಬನೇ ಅಲ್ವಾ ತಂದೆ? ನಾನು ಕಷ್ಟದಲ್ಲಿರೋದು ನೋಡಿಕೊಂಡು ನಿನಗೆ ಸಂತೋಷನ ಭಗವಂತ? ನಾನು ಕಷ್ಟದಲ್ಲಿದ್ದು ಕಣ್ಣೀರು ಹಾಕೋದು, ನನಗೆ ಕಷ್ಟ ಕೊಡ್ತಿದ್ದಾರಲ್ಲ ಅವ್ರನ್ನೆಲ್ಲ ನೀನು ನೋಡಿಕೊಂಡು ಇದೆಯಾ ನನ್ನಪ್ಪ? ನೋಡು, ನಾನು ನಿನ್ನ ಏನು ಕೇಳ್ತಾ ಇಲ್ಲ ತಂದೆ. ನನಗೆ ಕಷ್ಟ ಕೊಡೋರನ್ನ ನೀನೇ ನೋಡ್ಕೋ ಆಯಿತಾ? ನಾನು ಒಬ್ರಿಗೆ ಕಷ್ಟ ಆಗಲಿ, ನೀನು ಅವ್ರಿಗೆ ಕಷ್ಟ ಕೊಡು, ಅವ್ರಿಗೆ ಕೆಟ್ಟದಾಗಲಿ ಅಂತ ನಾನು ಖಂಡಿತ ಕೇಳೋದಿಲ್ಲ. ಏಕೆ ಅಂತಂದರೆ ನೀನು ನನ್ನ ಜೊತೆಯಲ್ಲಿದ್ದರೆ ಅವರು ನನಗೆ ಕಷ್ಟ ಕೊಡ್ತಿದ್ದಾರಾ, ನನಗೆ ಎಷ್ಟು ನೋವು ಕೊಡ್ತಿದ್ದಾರೆ ಅನ್ನೋದು ನಿನಗೆ ಗೊತ್ತಾಗುತ್ತೆ. ನನ್ನ ಮನಸ್ಸಲ್ಲಿ ನೀನಿದ್ದರೆ ಖಂಡಿತ ನಿನಗೆ ಗೊತ್ತಾಗುತ್ತೆ ಎಲ್ಲ. ನಿನಗೆ ಗೊತ್ತಿಲ್ಲದಿರೋದು ಏನೂ ಇಲ್ಲ. ನೀನು ಜ್ಞಾನಿನಪ್ಪ. ನೀನು ಎಲ್ಲ ಅರಿತವನು ನೀನು ನನ್ನಪ್ಪ. ಆದರೆ ನಾನಷ್ಟು ತಿಳಿದವಳಲ್ಲ ತಂದೆ. ಖಂಡಿತ ನನಗೆ ನೋವು ಕೊಡಬೇಡ, ನನಗೆ ಕಷ್ಟ ಕೊಡಬೇಡ ಅಂತ ನೀನು ಕೇಳಲ್ಲ. ಆ ಕಷ್ಟ ಕೊಟ್ಟ ಮೇಲೆ ಅದಕ್ಕೆ ಬಗೆಹರಿಸೋದು ಒಂದು ದಾರಿನೂ ನೀನು ಕೊಡಬೇಕಲ್ಲ. ನಾನು ಏನು ಕೇಳ್ತಾ ಇದ್ದೀನಿ ಅಂತದ್ದು ಒಂದು ನೆಮ್ಮದಿ ಬೇಕು ನನಗೆ. ನಾನು ಮಾಡೋ ಕೆಲಸದಲ್ಲಿ ಪ್ರಯತ್ನ ಪಡ್ತಾಯಿದ್ದೀನಿ, ಅದಕ್ಕೆ ಫಲ ಅನ್ನೋದು ನೀನು ಕೊಡಬೇಕು. ಬೇಡ ತಂದೆ, ಇಷ್ಟೊಂದು ಪರೀಕ್ಷೆ ಮಾಡಬೇಡ. ಕೇಳಿದಂಥವ್ರಿಗೆ ಇಡೀಗಟ್ಟಲೆ ನೀನು ಅನುಗ್ರಹ ಮಾಡಿದ್ಯಾ, ನೀನು ಒಳ್ಳೆಯದನ್ನು ಮಾಡಿದ್ಯಾ. ಆದರೆ ನನ್ನ ಮೇಲೆ ಅಂತ ನೀನು ಕರುಣೆ ಬರ್ತಾಯಿಲ್ಲ ನಿನಗೆ. ನಾನೇನು ಅಷ್ಟು ಬೇಡವಾದವಳಾಗ್ಬಿಟ್ಟಿದ್ದೀನ? ನಾನು ಯಾರಿಗೂ ಬೇಡವಾದವಳ? ಜನಕ್ಕೂ ಬೇಡವಾದವಳಾಗಿದ್ದೀನಿ, ಆದರೆ ನಿನಗೂ ಬೇಡವಾದವಳ ತಂದೆ ಎಲ್ಲ ಕೈ ಬಿಟ್ಟವ್ರಿಗೆ ರಾಯರಿದ್ದಾರೆ ಅಂತ ನಾನು ನಂಬಿ ಪೂಜೆ ಮಾಡ್ತಾಯಿದ್ದೀನಿ. ಆದರೆ ನಾನು ಇಷ್ಟೊಂದು ಪರೀಕ್ಷೆ ಮಾಡಬೇಡ ನನ್ನಪ್ಪ. ನಾನು ಬೆಳಿಗ್ಗೆ ಎದ್ದಾಗಿಂದನೂ ತಿರ್ಗಾ ನಾನು ರಾತ್ರಿ ಮನ್ಗೋ ತನಕನೂ ನಾನು ಉಸಿರಲ್ಲಿ ರಾಯರು. ನನ್ನ ಅಪ್ಪನ ಬಿಟ್ಟರೆ ನನ್ನ ಮನಸ್ಸಲ್ಲಿ ಬೇರೆ ಏನೂ ಇಲ್ಲಪ್ಪ. ನಾನು ಕಷ್ಟ ಪಡ್ತಿರುವಾಗ್ಲೂ ನಾನು ಹೇಳೋದಷ್ಟೇ, ರಾಯರಿದ್ದಾರೆ. ನನಗೆಲ್ಲ ನೀವು ಕಷ್ಟ ಕೊಡ್ತಿರೋದು, ನನ್ನ ಜೊತೆ ರಾಯರಿದ್ದಾರೆ. ನೀವು ರಾಯರಿಗೆ ಕಷ್ಟ ಕೊಡ್ತಾ ಇರೋದು, ನೀವು ನನಗಲ್ಲ ಅಂತ ಇರೋದು, ನೀವು ರಾಯರಿಗೆ ಅಂತ ಇರೋದು. ನೀವು ನನಗೆಲ್ಲ ಅವಮಾನ ಮಾಡ್ತಾ ಇರೋದು, ರಾಯರಿಗೆ ಅವಮಾನ ಮಾಡ್ತಾ ಇರೋದು. ಏಕೆಂದರೆ ನನ್ನ ಮನಸ್ಸಲ್ಲಿ ರಾಯರಿದ್ದಾರೆ, ನೀವು ಅವ್ರಿಗೆ ಅವಮಾನ ಮಾಡ್ತಾ ಇರೋದು ನೀವು ಅಂತ ನಾನು ಧೈರ್ಯವಾಗಿ ಹೇಳ್ಬೋದಲ್ಲ. ನನ್ನಪ್ಪ ಇದ್ದಾರೆ ನನ್ನ ಜೊತೇಲಿ, ನನ್ನ ಮನಸ್ಸಲ್ಲಿ ರಾಯರಿದ್ದಾರೆ. ನೀವು ನನಗೆಲ್ಲ ಅವಮಾನ ಮಾಡ್ತಾ ಇರೋದು ನನ್ನ ಅಪ್ಪನಿಗೆ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ. ಯಾಕೆ ಅಂತಂದರೆ ತಂದೆ, ನೀನು ಪಟ್ಟಂಥ ಕಷ್ಟನ ನನಗೆ ಕೊಡಬೇಡ. ನೀನು ಪಟ್ಟಿದ್ದ ಕಷ್ಟನ ಖಂಡಿತ ನನ್ನ ಕೈಲಿ ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. ಏಕೆ ಅಂತಂದರೆ ಇದು ಪ್ರಪಂಚ. ನೀನು ಅನುಭವಿಸ್ತಲ್ಲಪ್ಪ ಕಷ್ಟ, ಅಷ್ಟು ಸುಲಭದ ಪ್ರಪಂಚ ಅಲ್ಲಪ್ಪ. ಇವಾಗ ತುಂಬ ಕಾಲ ಮುಂದುವರೆದ್ಬಿಟ್ಟಿದೆ ತಂದೆ. ನೀನು ಪಟ್ಟ ಕಷ್ಟನೆಲ್ಲ ನನ್ನ ಮೇಲೆ ಪ್ರಯೋಗ ಮಾಡ್ತಾ ಇದೆಯಲ್ಲಪ್ಪ. ಬೇಡಪ್ಪ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬೇಡ ತಂದೆ. ನೀನು ಸಹಿಸ್ಕೊಂಡಷ್ಟು ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕಾಗಲ್ಲ ತಂದೆ.
ಏಕೆ ಅಂತಂದರೆ ನಾನು ನೋವಲ್ಲೇ ಹುಟ್ಟಿ ನೋವಲ್ಲೇ ಬೆಳ್ತಿದ್ದೀನಪ್ಪ. ಇನ್ನೂ ನನಗೆ ನೋವು ಕೊಡಬೇಡ ನೀನು, ಆಯಿತಾ? ನಾನು ಯಾವ ಸಿರಿ ಸಂಪತ್ತು ಹಣ ವೈಭೋಗ ನಾನು ಏನನ್ನೂ ಕೇಳ್ತಾ ಇಲ್ಲ. ನೀನು ನನ್ನ ಜೊತೇಲಿರಬೇಕು, ನೀನು ನನ್ನ ಉಸಿರಲ್ಲಿ ನೀನಿರಬೇಕು, ನಾನು ಮಾಡೋ ಕೆಲಸದಲ್ಲಿ ನೀನಿರಬೇಕು, ನನ್ನ ಕಷ್ಟ ಸುಖದಲ್ಲಿ ನೀನಿರಬೇಕು. ನಾನು ಕಷ್ಟಪಟ್ಟು ಕಣ್ಣೀರು ಹಾಕೋದನ್ನ ನೀನು ನೋಡಿ ಖುಷಿ ಪಡ್ತಾ ಇದೆಯಲ್ಲ ತಂದೆ, ನೀನು ನೋಡಿ ಖುಷಿ ಪಡ್ತಾ ಇದೆಯಾ? ಜನ ನೋಡಿ ಖುಷಿ ಪಡ್ತಾರೆ ಅಂತಂದರೆ ನಿನಗೂ ಖುಷಿ ಆಗುತ್ತಪ್ಪ. ಬೇಡಪ್ಪ, ನನ್ನ ಮೇಲೆ ಸ್ವಲ್ಪನಾದರೂ ಕಿಂಚಿತಾದರೂ ಕರುಣೆ ತೋರಿಸಿ ನನಗೆ ಒಳ್ಳೇದು ನೀನು ಮಾಡಲೇಬೇಕು ತಂದೆ. ಏಕೆ ಅಂತಂದರೆ ನಾನು ಆವಾಗಲೇ ಹೇಳಿದ್ನಲ್ಲ, ನಿನಗೆ ಕೋಟ್ಯಾಂತರ ಜನ ಭಕ್ತಾದಿಗಳಿದ್ದಾರಪ್ಪ ಪ್ರಪಂಚದಲ್ಲಿ. ಮೂಲೆ ಮೂಲೆಯಲ್ಲೂ ನಿನ್ನ ಭಕ್ತರಿದ್ದಾರೆ. ನಿನಗೆ ನಾನು ಬಿಟ್ಟರೆ ಬೇರೆ ಯಾರಾದರೂ ನಿನ್ನ ಆರಾಧಿಸ್ತಾರೆ, ಪೂಜೆ ಮಾಡ್ತಾರೆ. ಆದರೆ ನನಗೆ ನೀನು ಒಬ್ಬನೇ ಅಲ್ವ ಇರೋದು ತಂದೆ. ನಿನ್ನ ಬಿಟ್ಟರೆ ನನಗೆ ಯಾರಪ್ಪ ಇದ್ದಾರೆ? ದೇವ್ರುಗಳೇ ಕೈ ಬಿಟ್ಬಿಟ್ರೆ ನಾನು ಯಾರು ನಂಬಲಿ? ಜನ ಅಂತೂ ನಾನು ನಂಬಿಕ ಮೋಸ ಹೋಗಿದ್ದೀನಿ, ನನ್ನ ಕೈ ಬಿಟ್ಟಿದ್ದಾರೆ. ಆದರೆ ಜನ ಒಳ್ಳೇದು ಮಾಡೋದು ನನಗೆ ತಾತ್ಕಾಲಿಕ, ಆದರೆ ನೀನು ನನಗೆ ಒಳ್ಳೇದು ಮಾಡೋದು ನನಗೆ ನೀನು ಶಾಶ್ವತ ತಂದೆ. ನನಗೆ ತಾತ್ಕಾಲಿಕ ಜೀವನ ಬೇಡ ಭಗವಂತ. ಅವ್ರು ಇವತ್ತು ಕೊಟ್ಟು ನಾಳೆ ಎತ್ತಾಕೋ ಅಂಥ ಜನ ಇದ್ದಾರೆ, ನನಗೆ ಬೇಡ. ಆದರೆ ನೀನು ಕೊಡ್ತೀಯಲ್ಲ, ಅದು ನನಗೆ ಶಾಶ್ವತ. ನಂಗೆ ಶಾಶ್ವತಾಗಿರೋ ಒಂದು ಅನುಗ್ರಹ ಮಾಡುತ್ತಂದೆ. ನನಗೆ ಜನ ಕೊಡೋ ನನಗೆ ಯಾವುದೇ ಒಂದು ಒಳ್ಳೆಯದು ನನಗೆ ಬೇಡ ಭಗವಂತ. ಏಕೆ ಅಂತಂದರೆ ಜನ ಕೊಡೋ ನೋವಾಗಲಿ, ಅವರು ಮಾತಾಡೋ ಮಾತಾಗಲಿ ನನಗೆ ಅನುಭವಿಸಿ ಸಾಕಾಗ್ಬಿಟ್ಟೈತೆ ತಂದೆ. ಇನ್ನೂ ನನ್ನ ಪರೀಕ್ಷೆ ಮಾಡಬೇಡ ತಂದೆ. ನನ್ನ ಮೇಲೆ ಕರುಣೆ ತೋರಿಸಿ ನಿನ್ನ ಕೈ ಹಿಡ್ದು ಕಾಪಾಡಬೇಕು. ನಾನು ನನ್ನ ಪೂಜೆಯಲ್ಲಿ ನಾನು ಏನಾದರೂ ಲೋಪ ದೋಷ ಇದ್ದರೆ ಅದನ್ನು ನನಗೆ ತಿಳಿಸಿ ಹೇಳು ಭಗವಂತ. ಆದರೆ ಇಷ್ಟೊಂದು ಪರೀಕ್ಷೆ ಮಾಡಬೇಡ ನನ್ನಪ್ಪ. ನೀನು ತಡ್ಕೊಳ್ಳಲ್ಲಾರೆ ನಾನು. ಇನ್ನು ಮುಗೀತು ಅನ್ನತಕ್ಕೆ ತಂದುಬಿಟ್ಟಿದ್ಯಾ ನಮ್ಮ ಜೀವನನ ನೀನು. ಬೇಡಪ್ಪ, ಬೇಡ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬೇಡ ತಂದೆ. ನನ್ನ ಕಷ್ಟ ಸುಖನೆಲ್ಲ ನಿನ್ನ ಪಾದಕ್ಕೆ ಹಾಕಿದ್ದೀನಿ. ನಾನು ಏನು ಕೇಳ್ತಾರದು? ನನಗೆ ನೆಮ್ಮದಿ ಬೇಕು. ನನ್ನ ಮನೆಯಲ್ಲಿ ನನಗೆ ನೆಮ್ಮದಿ ಬೇಕು. ನಂಗೆ ನೆಮ್ಮದಿ ಜೀವನ ಬೇಕು. ನನಗೆ ಕಷ್ಟ, ನಾನು ಹುಟ್ಟಿದಾಗಿಂದನೂ ಕಷ್ಟ ನೋಡಿ 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 ಸಾಕಾಗ್ಬಿಟ್ಟೈತೆ. ನನಗೆ ಸುಖ ಕೇಳ್ತಾ ಇಲ್ಲ, ನನಗೆ ನೆಮ್ಮದಿ ಬೇಕು. ನನಗೆ ಅವತ್ತಿನ ಗಂಜಿನಲ್ಲಿ ನೀನಿರು ಸಾಕು. ನನ್ನ ಸುಖ ವೈಭೋಗ ಕೊಡು ಅಂತ ನಾನು ಕೇಳ್ತಾ ಇಲ್ಲ. ನನಗೆ 3 ಹೊತ್ತು ಗಂಜಿ ಕುಡಿಯೋತಕ್ಕೆ 9 ಗಂಜಿ ಕೊಡು ನೀನು. ಆದರೆ ನನಗೆ ನೆಮ್ಮದಿ ಬೇಕು. ನೆಮ್ಮದಿ ಇಲ್ದಿರೋ ಜೀವನ ಆಗ್ಬಿಟ್ಟೈತೆ. ಎಲ್ಲದರಲ್ಲೂ ಅಷ್ಟೇ ನೆಮ್ಮದಿ ಕಳ್ಕೊಂಬಿಟ್ಟಿದ್ದೀನಿ. ನಾನು ಏನೇ ಒಂದು ಮಾಡಬೇಕು ಅಂತ ನಾನು ಒಂದು ಹೆಜ್ಜೆ ಮುಂದೆ ಇಟ್ಟರು ಅಲ್ಲೆಲ್ಲ ನನಗೆ ಕೆಟ್ಟದೇ ಆಗ್ತಿದೆ ತಂದೆ. ನಾನು ಮಾಡೋ ಕೆಲಸದಲ್ಲಿ ನಾನು ಏನೇನು ಪ್ರಯತ್ನ ಪಡ್ತೀನೋ, ಯಾವ ಕೆಲಸಕ್ಕೆ ನಾನು ಕೈ ಹಾಕ್ತೀನೋ ಅದರಲ್ಲಿ ನೀರು. ನಾನು ಅನ್ಯಾಯ ದಾರಿಗೆ ಹೋಗ್ತಾ ಇಲ್ಲ, ನಾನು ಸತ್ಯ ದಾರಿನಲ್ಲೇ ನಡೀತಾ ಇದ್ದೀನಿ. ನಾನು ಅನ್ಯಾಯ ದಾರಿಲಿ ಹೋಗ್ತಾ ಇದ್ದೀನಿ, ತಪ್ಪು ದಾರಿಲಿ ಹೋಗ್ತಾ ಇದ್ದೀನಿ ಅಂತ ಅನ್ನೋದಾಯ್ತು ಅಂದರೆ ನೀನು ಅದರಲ್ಲಿ ನನಗೆ ಒಳ್ಳೇದು ಮಾಡೋದು ಬೇಕಿಲ್ಲ ನೀನು. ಏಕೆ ಅಂತಂದರೆ ನಾನು ನಿನ್ನನ್ನು ನಂಬಿ ನಾನು ಒಂದು ಕೆಲಸ ಏನೋ ಮಾಡ್ತಾ ಇರ್ತೀವಿ. ನನಗೆ ನೀನು ಒಳ್ಳೇದು ಮಾಡು, ನಮ್ಗೆ ಅನ್ನೋಕ್ಕೆ ದಾರಿ ಮಾಡು. ನೀನು ಚುಚ್ಚಿ ಅನ್ನೋ ಜನಗಳ ಮಧ್ಯೆ ನನ್ನ ಬಿಡಬೇಡ. ನಿನಗೆ ನನ್ಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಒಂದು ಪರವಾಗಿಲ್ಲ, ಆದರೆ ಕಷ್ಟ ಮಾತ್ರ ಕೊಡಬೇಡ. ನಿನ್ಗೆ ಅಷ್ಟು ಕಷ್ಟನೇ ಕೊಡಬೇಕು ಅಂತಂದರೆ ಆ ಕಷ್ಟಕ್ಕೆ ನಾನೇ ಆಯ್ಕೆ ಆಗಿದ್ದೀನಿ ಅಂದರೆ ಖಂಡಿತ ನೀನು ಪಾದ ಕರ್ಕೊಂಬಿಡು, ಬಿಡಬೇಡ ನನ್ನನ್ನು. ನಮಗೆ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗಲ್ಲ ತಂದೆ. ಎಷ್ಟು ಅಂತ ಸಹಿಸ್ಕೊಳಕ್ಕಾಗುತ್ತೆ ಹೇಳು? ನೀ ಸಹಿಸ್ಕೊಂಡಷ್ಟು ನಿನ್ನಷ್ಟು ತಾಳ್ಮೆ ಮನುಷ್ಯನಾದವನಿಗೆ ಯಾರಿಗೂ ಇಲ್ಲ ಭಗವಂತ. ಯಾರಿಗೂ ಅಷ್ಟೇ ಕಷ್ಟ ಕೊಡಬೇಡ ನೀನು, ಆಯಿತಾ? ಅವ್ರ ಕಷ್ಟ ಸುಖದಲ್ಲಿ ಜೊತೆಯಲ್ಲಿ ನೀನು ಇರಬೇಕು ತಂದೆ. ನೀನು ಸುಮಾರು ಜನ, ಕೋಟಿ ಜನ ಕಣ್ಣೀರು ಹಾಕ್ತಿದ್ದಾರೆ. ಕೋಟ್ಯಾಂತರ ಜನ ನನ್ನ ಮನೆ ಸಮಸ್ಯೆ ಬಗೆಹರ್ಸೋಕ್ಕಾಗದಷ್ಟು ಮುಂದುವರೆದು ಬಿಟ್ಟಿದೆ ಅಂತ ಹೇಳ್ತಾರೆ. ನಮ್ಮ ಹಣೆ ಬರದಲ್ಲಿ ಇದೇ ಬರೆದು ಬಿಟ್ಟಿದ್ದೆ, ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಅಸಹಾಯಕರಾಗಿ ಕೂತ್ಬಿಟ್ಟಿದ್ದಾರೆ ನನ್ನಪ್ಪ. ದಯವಿಟ್ಟು ನೀನು ಅದನ್ನೆಲ್ಲ ಬದಲಾಯಿಸ್ಬೇಕು. ನಿನಗದು ಸಾಧ್ಯ, ನೀನು ಆಗುತ್ತೆ, ಮಾಡ್ತೀಯ ನೀನು. ಆದರೆ ನಾವು ನಿನ್ನನ್ನು ಬಿಟ್ಟು ಇನ್ನೊಬ್ರನ್ನ ನಾವು ನಂಬೋದಕ್ಕೆ ಹೋಗಲ್ಲ. ಏಕೆಂತಂದರೆ ನಿನ್ನ ಮೇಲೆ ನಾವು ಅಷ್ಟು ನಂಬಿಕೆ ಇಟ್ಬಿಟ್ಟಿದ್ದೀವಿ. ನೀನು ಹಾಲಲ್ಲಿ ಹಾಕ್ತೀಯೋ ನೀರಲ್ಲಿ ಹಾಕ್ತೀಯೋ ಅದನ್ನೆಲ್ಲ ನಿಮ್ಮ ಪಾದದ ಮೇಲೆ ಹಾಕಿದ್ದೀವಿ ನನ್ನಪ್ಪ. ಆದರೆ ನಮ್ಮನ್ನ ಇಷ್ಟೊಂದು ಪರೀಕ್ಷೆ ಮಾಡಬೇಡ. ನಮ್ಮ ಜೀವನ ಮುಗೀತು ಅನ್ನತಕ್ಕ ನೀನು ತರಬೇಡ. ಅಲ್ಲಿ ಗಂಟ ಯೋಚನೆ ಮಾಡತಕ್ಕ ನೀನು ತರಬೇಡ. ನೀನು
ನಿನ್ನಿಂದ ಯಾರಿಗೂ ಒಳ್ಳೇದಾಗ್ತಿಲ್ಲ, ನೀನು ಈ ಭೂಮಿ ಮೇಲೆ ಇರೋಕ್ಕೆ ನೀನು ಅರ್ಹತೆ ಇಲ್ಲ ಅನ್ನೋದಾಯಿತು ಅಂತಂದರೆ ದಯವಿಟ್ಟು ನಿನ್ನ ಪಾದಕ್ಕೆ ನಮ್ಮನ್ನು ಕರ್ಕೊಂಬಿಡು. ಅವಾಗಲಾದರೂ ನಿನಗೆ ಸಂತೋಷ ಆಗುತ್ತಾ? ಆದರೆ ನಮ್ಮನ್ನು ನೀನು ಕರ್ಕೋತೀಯಲ್ಲ, ನಮ್ಮನ್ನು ನಂಬ್ಕೊಂಡು 4 ಜನ ಇರ್ತಾರಲ್ಲ, ಅವ್ರಿಗಾದ್ರೂ ನೀನು ಒಳ್ಳೇದು ಮಾಡಲೇಬೇಕು. ನೀನು ನಮ್ಮನ್ನು ಕರ್ಕೊ. ನೀನು ನಾನು ಸಂತೋಷದಿಂದ ಬರ್ತೀನಿ ನಾನು ನಿನ್ನ ಪಾದದ ಹತ್ರ, ಆಯಿತಾ? ಆದರೆ ನನ್ನನ್ನು ನಂಬ್ಕೊಂಡಿರ್ತಾರಲ್ಲ, 4 ಜನ ನನ್ನನ್ನು ನಂಬ್ಕೊಂಡಿರ್ತಾರಲ್ಲ, ಅವ್ರಿಗೆ ನೀನು ಒಳ್ಳೇದು ಮಾಡ್ತೀನಿ ಅನ್ನೋ ಮಾತು ಕೊಟ್ಟರೆ ನಾನು ಈ ಕ್ಷಣ ಬೇಕಾದರೂ ನಿನ್ನ ಪಾದಕ್ಕೆ ನನ್ನ ಪ್ರಾಣ ನಾನು ಅರ್ಪಿಸ್ತೀನಿ ತಂದೆ. ಕಷ್ಟ ಕೊಡಬೇಡ. ಆ ಕಷ್ಟದಿಂದ ನೀನು ಬೆನ್ನೆಲುವಾಗಿ ನಿಲ್ಲಬೇಕು. ನಾನು ಕಷ್ಟ ಕೊಡಬೇಡ ಅಂತ ಕೇಳಲ್ಲ, ಆ ಕಷ್ಟದಲ್ಲಿ ಜೊತೆಲಿ ನೀನು ನನಗಿರಬೇಕು. ನಾನಷ್ಟೇ ತಂದೆ ಕೇಳ್ಕೊಳ್ಳೋದು, ಯಾರಿಗೂ ಅಷ್ಟೇ. ಅವ್ರ ಜೀವ ತೆಕ್ಕೊಳ್ಳೋ ಮಟ್ಟದ ತಕ್ಕ ನೀನು ಇಳಿಸ್ಬೇಡ ಭಗವಂತ. ಕೈ ಹಿಡ್ದು ನೀನು ಕಾಪಾಡಲೇಬೇಕು. ತುಂಬ ಜನ, ಕೋಟ್ಯಾಂತರ ಜನ, ನನಗೂ ಸೇರಿಸಿ ಹೇಳ್ಕೊತಾ ಇದ್ದೀನಿ. ಆದರೆ ಒಳ್ಳೇದು ಮಾಡಬೇಕಲ್ವ ನನ್ನಪ್ಪ ನೀನು. ಸುಮಾರು ಜನ ನಾನು ವರ್ಷಾಂಗಟ್ಲೆ ಪೂಜೆ ಮಾಡಿದ್ದೀನಿ, ವರ್ಷಾಂಗಟ್ಲೆ ದೇವ್ರುಗಳ ವ್ರತ ಮಾಡಿದ್ದೀನಿ ಅಂತ ಸಾಕಷ್ಟು ಜನ ಕೇಳ್ತಾರೆ, ಹೇಳ್ತಾರೆ. ಆದರೆ ಅಂಥವ್ರು ಉಸಿರಲ್ಲೂ ನೀನು ಇರಬೇಕಲ್ವ ನೀನು. ಅಂಥವ್ರಿಗೆ ನೀನು ಮೋಸ ಮಾಡೋಂಗಿಲ್ಲ ಅಲ್ಲ. ನೀನು ಕೆಟ್ಟವ್ರಿಗೆ ನೀನು ಒಳ್ಳೇದು ಮಾಡ್ತಾ ಹೋಗ್ತಿದ್ರೆ ಒಳ್ಳೆಯವ್ರಿಗೆ ಒಳ್ಳೇದು ಯಾವಾಗ ಮಾಡ್ತೀಯಪ್ಪ ನೀನು? ನಮ್ಮ ಕಣ್ಣಲ್ಲಿ ನೀರು ಬರೋದು ನಿನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ, ಆದರೆ ರಕ್ತ ಕಣ್ಣೀರು ಬರಬೇಕು ಅಂತ ನೀನು ಕಾಯ್ತಾ ಇದೀಯ. ನೀನು ಬರೀ ನಿನ್ನ ಕಣ್ಣಲ್ಲಿ ನೀರು ಬಂದರೆ ಸಾಲದು, ರಕ್ತ ಕಣ್ಣೀರು ಬರಬೇಕು, ಆವಾಗಲೇ ನನಗೆ ತೃಪ್ತಿ ಆಗೋದು ಅಂತ ನೀನು ಮನ್ಸಿಗೆ ಹಾಕೊಂಬಿಟ್ಟಿದ್ಯಾ ನೀನು ನನ್ನಪ್ಪ. ಕಷ್ಟ ಕೊಡಬೇಡಪ್ಪ, ಆ ಮಟ್ಟಕ್ಕೆ ತರಬೇಡ ಮನುಷ್ಯನ್ನ. ನನ್ನ ಜೀವನ ಇನ್ನು ಮುಗ್ದೋಯ್ತು ಅನ್ನೋ ತಕ್ಕನೂ ತರಬೇಡ ನೀನು. ಹಾಗೆ ತಗೊಳ್ಳೋದಾಯಿತು ಅಂತಂದರೆ ಅವ್ರನ್ನೇ ನಂಬ್ಕೊಂಡು 4 ಜನ ಇರ್ತಾರೆ, ಅವ್ರಿಗೆ ನೀನು ಒಳ್ಳೇದು ಮಾಡಬೇಕು. ಒಳ್ಳೇದು ಮಾಡ್ತೀಯ ಅನ್ನೋ ಭರವಸೆ ಕೊಟ್ಟರೆ ಆವಾಗ ನಿನ್ನ ಪಾದಕ್ಕೆ ಕರ್ಕೋ ತಂದೆ. ತೃಪ್ತಿಯಾಗಿ ಮನಸ್ಪೂರ್ವಕವಾಗಿ ನಿನ್ನ ಪಾದದ ಮೇಲೆ ನನ್ನ ಜೀವ ಅರ್ಪಿಸ್ತೀನಿ ಭಗವಂತ. ಆದರೆ ಈ ಜೀವ ದೇಹದಲ್ಲಿರುವಾಗ ಕಷ್ಟ ಕೊಡಬೇಡ ನನಗೆ. ನನ್ನ ಪ್ರಾಣ ಹೋಗುತ್ತೆ ಅನ್ನುವಾಗ ನೀನು ನನ್ನ ಜೊತೆಯಲ್ಲಿರ್ತೀಯಲ್ಲ, ಅಷ್ಟು ಸಾಕು ನನ್ನ ತಂದೆ. ಕೋಟ್ಯಾಂತರ ಜನದ ಮನಸ್ಸಿನ ನೋವು ಇದಾಗಿರುತ್ತೆ. ಯಾಕೆ ಅಂತಂದರೆ ಸುಮಾರು ಜನ ಹೇಳ್ತಾರೆ, ನಂಗೆ ತುಂಬಾ ಕಷ್ಟ ಇದೆ, ಸಹಿಸ್ಕೊಳಕ್ಕಾಗ್ತಿಲ್ಲ, ತಡ್ಕೊಳಕ್ಕಾಗ್ತಿಲ್ಲ, ನಾನು ಹಣೆ ಬರದಲ್ಲಿ ಬಂದುಬಿಟ್ಟಿದೆ ಇದೆಲ್ಲ ಅಂತ ಹೇಳ್ತಾರೆ. ಆದರೆ ಯಾರು ಅಷ್ಟೇ ನೊಂದ್ಕೊಳ್ಳೋದಕ್ಕೆ ಹೋಗಬೇಡ್ರಿ. ರಾಯರು ನಂಬಿ ಪೂಜೆ ಮಾಡಿ. ರಾಯರು ಹಾಲ್ಗಾಕ್ತಾರ, ನೀರಿಗಾಕ್ತಾರ, ಅದನ್ನು ಅವ್ರ ಪಾದದ ಮೇಲೆ ಹಾಕ್ಬಿಡೋಣ. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ರಾಯರು ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.